ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಮತಿ ದೀಪಾ ಅರುಣ್ ಶಾಪುರ್ ಅವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೀಯುತ ಶಿವಾನಂದ ಸಿದ್ದನಕೆರೆ ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಈಗ ಈ ಒಂದು ಸಭೆಯನ್ನು ಕುರಿತು ಮಾತನಾಡಬೇಕು ಅಂತೇಳಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಶ್ರೀ ಅರುಣ್ ಶಾಪುರ ರವರನ್ನ ಕೋರುತ್ತೇನೆ. ಆದಿ ಜಗದ್ಗುರು ಶ್ರೀ ಶಿವರಾತೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಿಜಯಪುರದ ಬಬಲೇಶ್ವರದ ಪಂಚಮಸಾಲಿ ಪೀಠದ ಜಗದ್ಗುರುಗಳಾಗಿರುವಂತಹ ಜಗದ್ಗುರು ಶ್ರೀ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪರಮ ಪೂಜ್ಯರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯ ಹಿರಿಯರಾಗಿರುವಂತ ಹಾಗೆ ನೋಡಿದ್ರೆ ಬಿಜೆಪಿಯಿಂದನೇ ಶಾಸಕರಾಗಬೇಕಾಗಿದ್ದಂತ ಹಿರಿಯರು, ಮಾರ್ಗದರ್ಶಕರು, ಮಿತ್ರರಾಗಿರುವಂತಹ ಮಾನ್ಯ AR ಕೃಷ್ಣಮೂರ್ತಿಗಳೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಖಿಲ ಭಾರತೀಯ ವೀರಶೈವ ಮಹಾಸಭೆಯ ಅಧ್ಯಕ್ಷರು, ನಮ್ಮೆಲ್ಲರ ಹೆಮ್ಮೆಯ ಅಧಿಕಾರಿಯಾಗಿ ತಮ್ಮದೇ ಆಗಿರುವಂತಹ ಆಡಳಿತದ ಚಾಪನ್ ಮೂಡಿಸಿ ಸಮಾಜದ ಸಂಘಟನೆಯಲ್ಲಿ ತೊಡಗಿರುವಂತಹ ಸನ್ಮಾನ್ಯ ಶಂಕರ್ ಬಿದರಿ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರೇ, ಸಭೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಯಾವ ಜನ್ಮದ ಪುಣ್ಯ ನನ್ಗೆ ಗೊತ್ತಿಲ್ಲ, ಪರಮ ಪೂಜ್ಯರು ನನಗೆ ಇವತ್ತು ಎರಡು ಮಾತಾಡಬೇಕು ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು ನಿಜವಾಗ್ಲೂ ಕೃತಾರ್ಥನಾಗಿದ್ದೀನಿ ಅನ್ನುವಂತಹ ಭಾವನೆಯನ್ನ ಪ್ರಪ್ರಥಮವಾಗಿ ವ್ಯಕ್ತಪಡಿಸ್ತೇನೆ. ಹಿಂಗೆ ಯೋಚನೆ ಮಾಡ್ತಿದ್ದೆ ನಾನು, ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು ಅಂತ ಅನಿಸ್ತದೆ ನನಗೆ. ಸಿದ್ದೇಶ್ವರ ಶ್ರೀಗಳು ಅವರ ಜೀವನ ನಾವನ್ನು ನೋಡಿದಾಗ ಅವರ ಬಹಳ ಸಹಜವಾಗಿ ಬಯಲಾಗಿ ಹೋಗಿರುವಂಥವ್ರು. ಅವ್ರು ಇರಬೇಕಾದ್ರೂ ಕೂಡ ಯಾವುದನ್ನೂ ಅಪೇಕ್ಷೆ ಪಡಲಿಲ್ಲ, ಕೊನೆಗೊಂದು ಮಠ ಕಟ್ಟಬೇಕು ಅಂತ ಅನ್ನಿಸ್ಲಿಲ್ಲ. ಆ ರೀತಿ ಸಿದ್ದೇಶ್ವರ ಶ್ರೀಗಳು ಒಂದು ಜೀವನವನ್ನ ನಡೆಸಿ ದೇಶಕ್ಕೆ ಸಮಾಜಕ್ಕೆ ತಮ್ಮದೇ ಆಗಿರುವಂತಹ ತತ್ವಜ್ಞಾನವನ್ನು ಕೊಡಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಬಹಳ ದೊಡ್ಡ ಶಕ್ತಿಯಾಗಿ ಯಾರು ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಪರಮ ಪೂಜ್ಯ ಜಗದ್ಗುರುಗಳಾಗಿರುವಂತಹ ಸುತ್ತೂರು ಶ್ರೀಗಳು ಅನ್ನೋಂಥದನ್ನ ಬಹಳ ಅಭಿಮಾನದಿಂದ ಬಿಜಾಪುರದವನಾಗಿ ನಾನು ನೆನೆಸಿಕೊಳ್ತೇನೆ. ಸಿದ್ದೇಶ್ವರ ಶ್ರೀಗಳು ಯಾವುದನ್ನು ಅಪೇಕ್ಷೆ ಪಡಲಿಲ್ಲ, ಆದ್ರೆ ಸಿದ್ದೇಶ್ವರ ಶ್ರೀಗಳ ಅಪೇಕ್ಷೆ ಪಟ್ಟಿದ್ದನ್ನ ನೆರವೇರುವ ಹಾಗೆ ನೋಡ್ಕೊಂಡಿದ್ದು ಯಾರು ಅಂತ ಹೇಳಿದ್ರೆ ಪರಮ ಪೂಜ್ಯ ಸುತ್ತೂರು ಶ್ರೀಗಳು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಹಿಂಗೆ ನೋಡ್ತಿದ್ದೇವೆ ಈಗ ಉಳಿದಿರುವ ವೇದಿಕೆಯಲ್ಲಿ ನಾವು ಉತ್ತರ ಕರ್ನಾಟಕದವರೇ ಭೋಪಾಲ್ ಕುತ್ಕೊಂಡಿದ್ದೀವಿ ಬುದ್ಧಿಗಳೇ. ನಾನು ನಮ್ಮ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಜಗದ್ಗುರುಗಳು ಬಿಜಾಪುರದ ಬಬಲೇಶ್ವರದವರು, ಅದರ ಪಕ್ಕದಲ್ಲಿ ಕುತ್ಕೊಂಡಿರುವಂತಹ ಶಂಕರ್ ಬಿದ್ರಿಯವರು ಅಖಂಡ ಬಿಜಾಪುರ ಜಿಲ್ಲೆಯವರು, ನಾನು ಬಿಜಾಪುರ ಜಿಲ್ಲೆಯವನು. ಅದೇ ರೀತಿ ನಮ್ಮ ಶಿವಾನಂದ ಸಿಂದನಕೆರೆ ಅವರು ಬೀದರ್ನವರು. ಒಂದು ರೀತಿ ಸುತ್ತೂರು ಶ್ರೀಗಳ ಈ ಜಾತ್ರೆಗೆ ಇಡೀ ಉತ್ತರ ಕರ್ನಾಟಕದವರೊಂದಿಗೆ ಹೇಗೆ ಬೆಸೆದುಕೊಂಡಿದೆ ಅನ್ನೋದಕ್ಕೆ ಈ ವೇದಿಕೆ ಸಾಕ್ಷಿ ಅಂತ ಭಾವಿಸ್ತೇನೆ. ಬಹಳ ಸಂದರ್ಭಗಳಲ್ಲಿ ಸುತ್ತೂರು ಮಠ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಬಹಳ ದೂರದವರಿಗೆಲ್ಲ ಸುತ್ತೂರು ಮಠ ಅಂತ ಹೇಳಿದ್ರೆ ಒಂದೊಂದ್ಸಲ 4 ಜನ ಅಂದರು ಆನೆಯನ್ನು ವರ್ಣಿಸಿದಂತೆ ಅನ್ನುವಂತಹ ಭಾವನೆ ವ್ಯಕ್ತವಾಗ್ತದೆ. ಸುತ್ತೂರು ಮಠ ಅಂತ ಹೇಳಿದ್ರೆ ದಾಸೋಹ ಅಂತ ಬಹಳ ಜನ ಭಾವಿಸ್ತಾರೆ. ಸುತ್ತೂರು ಮಠ ಅಂದ್ರೆ ದಾಸೋಹ. ನಾ ಕೇಳಿದೆ ಬಂದ ತಕ್ಷಣ ಈ ಜಾತ್ರೆಯ ಸಂದರ್ಭದಲ್ಲಿ ಎಷ್ಟು ಜನ ದಾಸೋಹದಲ್ಲಿ ಪ್ರಸಾದ ಸೇವನೆ ಮಾಡ್ತಾರೆ ಅಂತ ಕೇಳಿದ್ರೆ ಅತ್ಯಂತ ಕಡಿಮೆ ಅಂದ್ರೆ ಒಂದು 10 ಲಕ್ಷ ಜನ ದಾಸೋಹವನ್ನ ಪ್ರಸಾದ ಸೇವನೆಯನ್ನು ಮಾಡಬಹುದು ಅನ್ನುವಂತ ಮಾತು. ಒಂದು ರೀತಿ ಪವಾಡಗಳು ಅಂತ ಹೇಳ್ತಾರಲ್ಲ, ಇವತ್ತು ನಮ್ಮ ಮಧ್ಯದಲ್ಲಿ ಪವಾಡಗಳು ಸಂಭವಿಸ್ತಿಲ್ಲ ಅಂತ ನಾವು ಭಾವನೆ ಮಾಡುವಂತ ಸಂದರ್ಭದಲ್ಲಿ ಸುತ್ತೂರಿನ ಈ ಜಾತ್ರೆಯು ಒಂದು ಪವಾಡ ಅಂತ ಭಾವಿಸ್ತೇನೆ. ಪರಮ ಪೂಜ್ಯ ಸುತ್ತೂರು ಶ್ರೀಗಳ ಮೂಲಕ ನಡೀತಿರುವಂತ ಲೋಕ ಕಲ್ಯಾಣದ ಜನ ಕಲ್ಯಾಣದ ಕಾರ್ಯಗಳು ಆ ರೀತಿಯ ಒಂದು ಪವಾಡ ಸದೃಶವಾಗಿರುವಂತದ್ದು. ಶಿಕ್ಷಣ, ಎಷ್ಟು ರಾಷ್ಟ್ರಗಳಲ್ಲಿ ಸುತ್ತೂರು ಸಂಸ್ಥೆ ಇವತ್ತು ಶಿಕ್ಷಣದ ಪ್ರಸರಣ ಮಾಡ್ತಿದೆ.
ಇದೇ ಕರ್ನಾಟಕ ರಾಜ್ಯದಲ್ಲಿ ಕಟ್ಟ ಕಡೆ ಗ್ರಾಮದವರೆಗೂ ಶಿಕ್ಷಣ ಪ್ರಸರಣ ಮಾಡೋದು ಸರ್ಕಾರಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಮಠ ಮಾನ್ಯಗಳು ಶಿಕ್ಷಣದ ದಾಸೋಹ ಕೈಗೊಂಡ್ರು ಅಂತ ಹೇಳಿ ನನ್ನಂತವರು ಕೂಡ ಮಠ ಆ ರೀತಿ ಆರಂಭ ಮಾಡಿರುವಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆದುಕೊಂಡು ಬಂದು ಇವತ್ತು ವೇದಿಕೆಯ ಮೇಲೆ ನಿಂತು ಶಿಕ್ಷಣದ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ನವರೆಗೂ ತಲುಪಲಿಕ್ಕೆ ಅವಕಾಶ ಆಗಿದೆ. ನನ್ನ ಸುತ್ತೂರು ಮಠ ಅಂತ ಹೇಳಿದ್ರೆ ಶಿಕ್ಷಣದ ದಾಸೋಹ ಅಂತ ಭಾವಿಸ್ತಿದ್ದೆ. ಆದ್ರೆ ಇಲ್ಲಿ ಬಂದ ನಂತರ ನನಗೆ ಅನಿಸ್ತು, ಹಿಂದೆ ಕರ್ನಾಟಕ ಕೇಂದ್ರ ಸರ್ಕಾರದಲ್ಲಿ ಈ ರೀತಿ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಖಾಸಗಿಯವರೊಂದಿಗೆ ಆರಂಭ ಮಾಡಬೇಕಾ ಮಾಡಬಾರ್ದು ಅಂತ ಬಹಳ ದೊಡ್ಡ ಚರ್ಚೆ ಆರಂಭ ಆಗಿತ್ತು. ಈ ರೀತಿ ಕೃಷಿ ವಿಷಯದಲ್ಲಿ ವಿಜ್ಞಾನ ಕೇಂದ್ರಗಳನ್ನ ಖಾಸಗಿಯವರು ಕೊಡಬೇಕೋ ಕೊಡಬಾರ್ದು? ಆದ್ರೆ ಇವತ್ತು ನನಗೆ ಬಹಳ ಸಂತೋಷ ಆಗಿದ್ದೇನಂತ ಹೇಳಿದ್ರೆ, ಸುತ್ತೂರು ಮಠದಂತಹ ಖಾಸಗಿ ಕೃಷಿ ವಿಜ್ಞಾನ ಕೇಂದ್ರಗಳು ಸರ್ಕಾರಿ ಕೃಷಿ ವಿಜ್ಞಾನ ಕೇಂದ್ರಗಳಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಜಾತ್ರೆಯನ್ನು ಸದುಪಯೋಗ ಮಾಡಿಕೊಂಡು ಜನರಿಗೆ ನಿಜವಾಗ್ಲೂ ಬೇಕಾಗಿರುವಂತಹ ವೈಜ್ಞಾನಿಕತೆಯನ್ನು ಕೃಷಿಕರಿಗೆ ಕೊಡಮಾಡುವಂತ ನಿಟ್ಟಿನೊಳಗೇನು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಕೆಲಸ ಮಾಡ್ತಿದೆ. ಜಾತ್ರೆಯಲ್ಲಿ ಅದರ ಪ್ರದರ್ಶನೆಯನ್ನ ಸಾಮಾನ್ಯ ಜನರಿಗೂ ಉಣಬಡಿಸುವಂತ ಕೆಲಸ ಮಾಡ್ತಿದೆ. ಅದಕ್ಕೆ ಇದ್ರಿಗಿಂತ ಪುಣ್ಯದ ಕಾರ್ಯ ಮತ್ತೊಂದಿಲ್ಲ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುದು ಜಗವೆಲ್ಲ ಅನ್ನುವಂತ ಮಾತನ್ನ ಹಿರಿಯರು ಹೇಳ್ತಾರೆ. ಇವತ್ತು ಆ ಕೃಷಿಯನ್ನ ಬಲಪಡಿಸಬೇಕು ಅನ್ನೋ ದೃಷ್ಟಿಯಿಂದನೂ ಕೂಡ ಸುತ್ತೂರು ಮಠದಿಂದ ಆಗ್ತಿರುವಂತಹ ಒಂದು ಬಹಳ ದೊಡ್ಡ ಕೆಲಸ, ಈ ಜಾತ್ರೆಯನ್ನ ಸದುಪಯೋಗ ಮಾಡ್ಕೊಂಡು ಮಾಡ್ತಿರುವಂತದ್ದು ನನಗನ್ನಿಸ್ತದೆ. ಈ ಜಾತ್ರೆಗೆ ಬರಬೇಕು ಅಂತ ಪರಮ ಪೂಜ್ಯರು ಬಹಳ ಸಲ ಹೇಳಿದ್ರು. ನನ್ನ ಮನಸ್ಸಲ್ಲಿ ತೆಪ್ಪೋತ್ಸವ ಬಹಳ ಮನಸ್ಸಲ್ಲಿ ಬಂದು ನೋಡಬೇಕು ಅನ್ನುವಂಥದ್ದಿತ್ತು. ಆದ್ರೆ ನನಗೆ ಈಗ ಮನಸ್ಸಿಗೊಂದು ಅನಿಸಿರೋದೇನು ಅಂತ ಹೇಳಿದ್ರೆ, ಈ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಈ ಭಾಗದಲ್ಲಿ ನಡೀತಿರೋದು ನೋಡಿದ್ರೆ ಕೃಷಿ ವಿಶ್ವವಿದ್ಯಾಲಯಗಳನ್ನು ಕೂಡ ಖಾಸಗಿಯವರು ಕೊಟ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತ ಭಾವನೆ ಮೂಡಿದೆ. ಹಿಂದೆ ವಿಧಾನ ಪರಿಷತ್ನಲ್ಲಿ ಖಾಸಗಿಯವರಿಗೆ ಕೃಷಿ ವಿಶ್ವವಿದ್ಯಾಲಯಗಳನ್ನ ಕೊಡಬಾರದು ಅಂತ ವಿರೋಧ ಮಾಡಿದ್ವಿ. ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಮೀನುಗಳು ಬೇಕಾಗ್ತದೆ ಅಂತ ಹೇಳಿ. ನನ್ನ ದೃಷ್ಟಿಕೋನವನ್ನ ಬದಲಾಯಿಸಿರುವಂತ ಜಾತ್ರೆ ಯಾವುದು ಅಂತ ಹೇಳಿದ್ರೆ ಸುತ್ತೂರು ಜಾತ್ರೆ. ಇವತ್ತು ನಾವು ಬಹಳ ವ್ಯವಸ್ಥಿತವಾಗಿ ಇರುವ ಜಮೀನಿನಲ್ಲೇ ಒಂದು ವೈಜ್ಞಾನಿಕ ಕೃಷಿ ಹೇಗೆ ಮಾಡಬೇಕು ಅಂತ ಹೇಳಿ ಒಂದು ಶೋಕೇಸ್ ಮಾಡಿ ಜನರಿಗೆ ಒಂದು ಜ್ಞಾನವನ್ನ ಉಂಟು ಮಾಡುವಂತ ಕೆಲಸ ಸುತ್ತೂರು ಮಠ ಮಾಡಿದೆ. ನನಗನ್ನಿಸ್ತದೆ ಹೊಸ ಶಿಕ್ಷಣ ನೀತಿಯಲ್ಲಿ ಕೃಷಿ ಅನ್ನುವಂಥ ವಿಷಯವನ್ನ ಸೇರಿಸುವ ನಿಟ್ಟಿನಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಒಂದು ಹೊಸ ಶಿಕ್ಷಣ ನೀತಿ ಬೇಕು, ನಮ್ಮ ದೇಶವನ್ನ ಜಗತ್ತಿನೊಂದಿಗೆ ಸ್ಪರ್ಧಿಸುವ ಹಾಗೆ ಮಾಡಬೇಕು ಅನ್ನುವಂಥದ್ದು ಕನಸು ಕಾಣುವಂತ ಸಂದರ್ಭದಲ್ಲಿ ನೈತಿಕ ಶಿಕ್ಷಣ ಅಂದ್ರೆ ಮೌಲ್ಯವರ್ಧನ ಶಿಕ್ಷಣವೂ ಅದಕ್ಕೆ ಭಾಗವಾಗಬೇಕು ಅನ್ನುವಂಥ ಅಪೇಕ್ಷೆ ಪಟ್ಟ ಸಂದರ್ಭದಲ್ಲಿ ಸುತ್ತೂರು ಶ್ರೀಗಳು, ಸಿದ್ದೇಶ್ವರ ಶ್ರೀಗಳು ಅಪೇಕ್ಷೆ ಪಟ್ಟರು ಒಂದ್ಸಲ. ಸುತ್ತೂರು ಶ್ರೀಗಳು ಕರ್ನಾಟಕದಲ್ಲಿ ಮೌಲ್ಯವರ್ಧನ ಶಿಕ್ಷಣ ಬರಬೇಕು, ಶಿಕ್ಷಣದಲ್ಲಿ ಮೌಲ್ಯವರ್ಧನೆ ಆಗಬೇಕು ಅನ್ನುವಂತ ನಿಟ್ಟಿನೊಳಗ ಈ ರಾಜ್ಯದ ಎಲ್ಲ ಮಠಾಧೀಶರನ್ನ ಒಂದುಗೂಡಿಸಿ ವಿಧಾನಸೌಧದಲ್ಲೇ ಮೌಲ್ಯವರ್ಧನ ಶಿಕ್ಷಣಕ್ಕೆ ಒಂದು ಶ್ರೀಕಾರ ಹಾಕುವಂತ ಕೆಲಸ ಪರಮ ಪೂಜ್ಯರ ನೇತೃತ್ವದಲ್ಲಿ ಆಗಿದೆ. ನನಗೆ ವಿಶ್ವಾಸ ಇದೆ ಮುಂದಿನ ತಲೆಮಾರು ಖಂಡಿತವಾಗೂ ಈ ಸುತ್ತೂರು ಮಠದ ಮೂಲಕ 360 ಡಿಗ್ರಿ ಎಂಗಲ್ ಅಂತ ಹೇಳ್ತೇವೆ ನಾವು, 360 ಡಿಗ್ರಿನಲ್ಲಿ ಇವತ್ತು ಲೋಕ ಕಲ್ಯಾಣಕ್ಕೆ ಯಾವ್ದಾದ್ರು ಕಾರ್ಯ ಆಗ್ತಿತ್ತಂದ್ರೆ ಅದು ಸುತ್ತೂರು ಮಠದ ಮೂಲಕ, ಅದು ಪವಾಡಕ್ಕಿಂತ ಯಾವುದೇ ರೀತಿಯ ಕಡಿಮೆ ಇಲ್ಲ ಅನ್ನುವಂತ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ನಾನು ವಿಧಾನ ಪರಿಷತ್ತಿಗೆ ಸ್ಪರ್ಧಿಸಿರುವಂತ ಸಂದರ್ಭದಲ್ಲಿ ಒಬ್ಬ 34 ವಯಸ್ಸಿನ ಹುಡುಗ, ನನಗೆ ಸ್ವಂತದ ಶಿಕ್ಷಣ ಸಂಸ್ಥೆ ಇಲ್ಲ, ನನ್ನ ಹತ್ರ ದುಡ್ಡು ಇರಲಿಲ್ಲ, ಆದ್ರೂ ಒಂದು ಅವಕಾಶ ಕೊಟ್ಟರು ಕೃಷ್ಣಮೂರ್ತಿಗಳೇ. ನೀವೆಲ್ಲ ನೋಡಿದಿರಿ ನಾವು ಹೇಗೆ ಕೆಲಸ ಮಾಡಿದೀವಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವಕಾಶ ಕೊಟ್ಟರು. ಎಲ್ರಿಗೂ ಒಂದೇ ಪ್ರಶ್ನೆ, ಅರುಣ್ ಶಾಪರ್ಗೆ ಒಂದು ಶಿಕ್ಷಣ ಸಂಸ್ಥೆ ಇಲ್ಲ, ಇವನಿಗೆ ಖರ್ಚಿಗೆ ದುಡ್ಡಿಲ್ಲ, ಆದ್ರೂ ಹೇಗೆ ಗೆಲ್ತಾನೆ ಅಂತ ಹೇಳಿ. ಖಂಡಿತ ಇವತ್ತು ಬಹಳ ಕೃತಜ್ಞತೆಯಿಂದ ನಾನು ಸ್ಮರಿಸ್ಕೊಡ್ತೇನೆ. ಸುತ್ತೂರು ಶ್ರೀಗಳಂತವರ ಒಡನಾಟ, ಅವರ ಆಶೀರ್ವಾದವೇ ನಾವು ಏನೂ ಇರದೇ ಇರೋರು ಕೂಡ ರಾಜಕಾರಣದಲ್ಲಿ ಯಶಸ್ವಿಗಳಾಗಬಹುದು ಅನ್ನುವಂತ ಒಂದು ವಿಶ್ವಾಸವನ್ನ ನನಗೆ ಕೊಡು ಮಾಡುವಂತ ಕೆಲಸ ಪರಮ ಪೂಜ್ಯ ಗುರುಗಳು ಮಾಡಿದ್ದಾರೆ. ಅವರ ಆಶೀರ್ವಾದ ನಮ್ಮ ಮೇಲೆ ಇದೇ ರೀತಿ ಇರಲಿ ಅನ್ನುವಂತ ಮಾತನ್ನು ಹೇಳ್ತಾ, ಸುತ್ತೂರು ಭಾಗದಲ್ಲಿ ಸುತ್ತೂರು ಶ್ರೀಗಳ ಬಗ್ಗೆ ಯಾವ ಭಾವನೆ ಇದೆಯೋ ಇಡೀ ಉತ್ತರ ಕರ್ನಾಟಕದಲ್ಲಿ ಸುತ್ತೂರು ಶ್ರೀಗಳು ಯಾವುದೇ ದೇವರಿಗಿಂತ ಕಡಿಮೆ ಇಲ್ಲ ಅನ್ನುವಂಥ ಭಾವನೆ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವುದಕ್ಕಾಗಿ ನಾನು ಹೃದಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಶ್ರೀಯುತ ಅರುಣ್ ಶಾಪುರ್ ರವರಿಗೆ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ದೀಪಾ ಅರುಣ್ ಶಾಪುರ್ ಅವರಿಗೆ ಪರಮಪೂಜ್ಯ ಶ್ರೀಗಳವರಿಂದ ಆಶೀರ್ವಾದ ಪೂರ್ವಕ ಸನ್ಮಾನ.